ಥ್ಯಾಂಕ್ ಯು. ನಾನು ಮಾರುತಿ BM ಹಾವೇರಿ ಜಿಲ್ಲೆಯ ಜಿಲ್ಲಾ ವಾರ್ತೆಗಾರ. ನೋಡಿ, ಪ್ರಮುಖವಾಗಿ ಇವತ್ತೇನಾಗಿದೆ ಅಂದರೆ ನಗರದಲ್ಲಿ ರೈತರು ಬೆಳೆದಂಥ ಬೆಳೆಗೆ ಒಂದು ಕಡೆಗೆ ಸಮರ್ಪಕ ಬೆಲೆ ಕಳೆವಾರ ಸಿಗಲಿಲ್ಲ. ಈ ಬಾರಿ ಬೆಳೆದಿದ್ದಾರೆ, ಪೂರ್ವ ಮುಂಗಾರು ಆರಂಭ ಆಯಿತು ಅನ್ನೋ ಒಂದು ಖುಷಿಯಲ್ಲಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿತು. ಅದಾದ ಬಳಿಕ ಬಿತ್ತನೆ ಮಾಡಿದ್ರು. ಈಗ ಬಿತ್ತನೆಗೆ ಮಳೆ ಬೇಕು, ಹೀಗಾಗಿ ಕೃತಕ ಮಳೆಗೂ ಒಂದಿಷ್ಟು ಅವಕಾಶ ಆಯಿತು. ಆದರೆ ಈಗ ಮಳೆಗಳು ಒಂದು ಬೆಳೆದಿದ್ದಾವೆ. ಅದಕ್ಕೆ ಇನ್ನೇನು ಸ್ವಲ್ಪ ದಿನಗಳಾದರೆ ಇದೇ ರೀತಿ ಮುಂದುವರೆದರೆ ಒಂದು ಕಡೆಗೆ ರೈತರ ಬೆಳೆದಂಥ ಬೆಳೆಲ್ಲ ಹಾಳಾಗೋದಂತಿದೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿ ಹಾವೇರಿ ಜಿಲ್ಲೆಯನ್ನು ಬರಗಾಲ ಘೋಷಿತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಈಗ ಮಾತುಕತೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಕೂಡ ಧಿಕ್ಕಾರನ ಕೂಗಿ ಆಕ್ರೋಶ ಹೊರಗಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಜಿಲ್ಲೆಯಲ್ಲಿ ಮಳೆ ಇಲ್ಲ. ಹೀಗಾಗಿ ಇನ್ನೂ ಮಲೆನಾಡು ಭಾಗದಲ್ಲಿ ಆದಂಥ ಮಳೆಗೆ ಒಂದಿಷ್ಟು ನದಿಗಳು ತುಂಬಿ ಹರಿತಾ ಇದ್ದಾವೆ, ಜೀವಕಳೆ ಬಂದಿದೆ. ಆದರೆ ಈಗ ಸದ್ಯಕ್ಕೆ ರೈತರಿಗೆ ಮಳೆ ಇಲ್ಲದಾಗಿ ಅವರು ಬೆಳೆದಂಥ ಬೆಳೆಯನ್ನು ಕಳೆದುಕೊಳ್ಳೋ ವ್ಯವಸ್ಥೆ ಇದ್ದಾರೆ. ಎಕರೆಗೆ 20, 30, 40 ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಶೇಂಗಾ ಇರ್ಬೋದು, ಸೋಯಾಬೀನ್ ಇರ್ಬೋದು ಮತ್ತು ಹತ್ತಿ ಇರ್ಬೋದು, ಈ ರೀತಿಯಾಗಿ ಪ್ರಮುಖ ಬೆಳೆಗಳಿದ್ದಾವೆ. ಆ ಬೆಳೆಗಳನ್ನು ಬೆಳೆದಿರುವಂಥದ್ದು. ಆದರೆ ಆ ಬೆಳೆಗೆ ಈಗ ಸಮರ್ಪಕವಾಗಿ ಮಳೆ ಆಗದೇ ಇರೋದ್ರಿಂದ, ನೀರು ಸಮರ್ಪಕ ಸಿಗದೇ ಇರೋದ್ರಿಂದ, ಇನ್ನು ಜೀವಜಲ ಕೂಡ ಬತ್ತಿರೋದ್ರಿಂದ ಈಗ ರೈತರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಸಾಲ ಶೂಲ ಮಾಡಿದಂಥ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ರೈತರದವರು ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖ ಏನು ಸಮಸ್ಯೆ ಆಗ್ತಾಯಿದೆ ಸರ್ ತಮಗೀಗ? ಸರ್, ಸಮಸ್ಯೆ ಅಂತಂದ್ರೆ ಈಗ ಬಿತ್ತನೆ ಅಂಕರ್ ಮಾಡಿಬಿಟ್ಟಿದ್ದೇವೆ ಸರ್. ಬಿತ್ತನೆ ಮಾಡಿದ್ವಿ, ನಮ್ಗೆ ಪೀಕ್ ಒಣಗಾಕತ್ತವೆ ಸರ್. ಅಂತರ್ಜಲನೂ ಕಮ್ಮಿ ಆಗಿದ್ದಾವೆ. ಸುಮಾರು ಈಗ ಹೊಳಿಗಿಳಿ ಹರಿದ್ರ ಸತಿಗಿನ ನಮ್ಗೆ ಕೆರೆ ತುಂಬಿಸೋಂಥ ಕಾರ್ಯಕ್ರಮನೂ ಆಗಿಲ್ಲ. ನಮ್ಗೆ ಭಾಳ ಸಂಕಷ್ಟದಕ್ಕೆ ಒಳಗಾಗಿದ್ದೀವಿ ಸರ್. ನಾವು ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಹಾಕ್ಯಂಡು ಅದು ಲಾಸ್ ಆಗಿದೆ ಸರ್. ನಮ್ಗೆ ಏನಾಗಬೇಕು ಮುಂದೆ ನಮ್ಗೆ ಸಾಲ ಮನ್ನಾ ಆಗ್ಬೇಕು ಸರ್. ನಮ್ಮ ಜಿಲ್ಲೆ ಹಾವೇರಿ ಜಿಲ್ಲೆ ಪೂರಾ ಸಾಲ ಮನ್ನಾ ಘೋಷಣೆ ಆಗ್ಬೇಕು ಸರ್. ನಮ್ಮ ಬೆಳೆ ಪರಿಹಾರನೂ ಸರಿಯಾಗಿ ಬರ್ತಾಯಿಲ್ಲ ಸರ್. ನಮ್ಗೆ ಒಟ್ಟು ನಿರೀಕ್ಷಿತ ಎಲ್ಲ ಲಾಸ್ನಾಗ ಆಗೋದು ಸರ್. ನಮಗೆ ಹಾವೇರಿ ಜಿಲ್ಲೆಯಾದ್ಯಂತ ಪೂರ ಬೆಳೆ ಬೆಳೆದ್ರಿ, ಎಷ್ಟು ಖರ್ಚು ಮಾಡಿದ್ರಿ? ಸೋಯಾಬಾನ್ ಬೆಳೆದ್ವಿ ಸರ್, ನಾವು ಶೇಂಗಾ ಬೆಳೆದ್ವಿ ಮತ್ತು ಗೊಂಜಾಳ ಬೆಳೆದ್ವಿ. ಎಲ್ಲ ಬೆಳೆದ್ರೂ ಈಗೆಲ್ಲ ಬತ್ತಿ ನಿಂತು ಬಿಟ್ಟದೆ ಸರ್. ನಮ್ಗೆ ಏನು ಮಾಡ್ಬೇಕು ಅನ್ನೋದು ತಿಳಿಯಂಗಿಲ್ಲ. ಹೊಲಕ್ಕೆ ಹೋದ್ರೆ ದುಃಖ ಅನಿಸ್ತದೆ ಸರ್. ಆ ಹೊಲ್ದಾನ ಪೀಕ್ ನೋಡೋಕೆ ಮನಸ್ಸು ಬರ್ತಾಯಿಲ್ಲ ಸರ್. ನಮ್ಗೆ ಅಷ್ಟು ನೋವು ಆಗ್ತಾಯಿದೆ ಸರ್. ನಮ್ಗೆ ಈಗ ಬೆಳೆದಂಥ ಬೆಳೆ ಯಾವ ರೀತಿ ಇದೆ ಸದ್ಯಕ್ಕೆ? ಸಮರ್ಪಕವಾಗಿ ಮಳೆ ಅಂತೂ ಇಲ್ಲ. ಈಗ ಹೆಂಗಿದೆ ಬೆಳೆ? ಈಗ ಮಳೆ ಇಲ್ಲರಿ ಸರ. ಈ ಬಿಸಿಲು ನೋಡಿ ಆದರೆ ಅವರು ನಮ್ಗೆ ಬರಗಾಲ ಘೋಷಣೆ ಅನ್ನೋಂಥದ್ದು ಮಾಡ್ಬೇಕು. ಹೊಲ್ದಾಗ ಹೋಗಿ ನೋಡಿದ್ರೆ ಬೆಳೆ ಬತ್ಕೊಂಡು ನಿಂತವು. ನೀರಾವರಿ ನೋಡಿದ್ರೆ ಹೊಲದನ್ನು ಬೋರ್ ನೀರು ಕಡಿಮೆ ಆಗ್ಯಾವ. ಅಂಥದ್ದು 10, 12 ಜಟ್ ಹೊಡೆಯಂಥವು 4-5 ಜಟ್ ಹೊಡ್ಯಾಕಂತವು. ಹಾಗಾಗಿ ಬೆಳೆ ವಿಮೆ ಅವರು ತುಂಬಿಸಿ ಹೇಳಕ್ಕೆ ತಾರತಮ್ಯ ಮಾಡಕ್ಕಂತಾರೆ. ಬೆಳೆ ವಿಮೆ ಕಟ್ಟಿದ್ದು ಈಗ ಬರೋದಂಥ ಸಹಿತ ಅವರು ಕಂಪ್ನಿಯವರು, ಇನ್ಶೂರೆನ್ಸ್ ಕಂಪ್ನಿಯವರು ಏನೇನೋ ಒಂದು ಸುಳ್ಳು ನೆಪ ಹೇಳಿ ರೈತರಿಗೆ ವಂಚನೆ ಮಾಡಕತ್ತಾರೆ. ಗಂಟೆಗೆ 15 ಲಕ್ಷ ಖರ್ಚು ಮಾಡಿ ಮೋಡ ಬಿತ್ತನೆ ಮಾಡಿದ್ರು ಶಾಸಕರು. ಮತ್ತು ಮಳೆ ಬಂತ, ಏನಾಗ್ತದೆ ಕತೆ? ಅದು ಮಳೆ ಬಂತು ರೀ, ಅದು ತಾತ್ಕಾಲಿಕ. ಅದು ಎದಕ್ಕೆ ಮುಟ್ಲಿಲ್ಲ ರೀ ಸರ್. ಅದು ಆಗ ಜುಬ್ರು ಬರೋದಂತದ ಹೋಗೋದು, ಮೈ ಮ್ಯಾಗಲ್ಲ ಅರಿವು ತೊಯ್ಲಿಲ್ಲ ರೀ. ಹಂಗಾತ್ ರೀ. ಏನು ಲಾಭ ಆಗಲಿಲ್ಲ? ಏನಿಲ್ಲ ರೀ. ಅದು ಈಗ ನೋಡಿದ್ರೆ ಹೊಲ್ದಾಗ ಪೀಕ್ ಒಣಗಾಕತ್ತೇವೆ ರೀ. ಏನಾಗಬೇಕು ಮುಂದೆ? ಏನಾಗಬೇಕು ನಿಮಗೀಗ? ಮುಂದೆ ಬರಗಾಲ ಅಂತ ಘೋಷಣೆ ಆಗಲೇಬೇಕು ರೀ ಸರ್. ಹ್ಞೂ ರೀ. ಏನು ನೋಡಿದ್ರೆ ಬರಗಾಲ ಘೋಷಣೆ ಆಗಬೇಕು ಮತ್ತು ಬಿತ್ತನೆ ಮೋಡ ಬಿತ್ತನೆ ಏನು ಮಾಡಿದ್ರು ಅದು ಕೂಡ ಮೈ ಮೇಲೆ ಹಾಕಿದ ಬಟ್ಟೆ ಕೂಡ ತೊಯ್ದಿಲ್ಲ ನಮ್ಮ ಮಾತನ್ನು ಆರೋಪನೂ ಕೂಡ ರೈತರು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಕಳೆದ ಬಾರಿ ಎಚ್ಚೆತ್ತವಾಗಿ ಏನು ಗೋವಿನ ಜೋಳ ಬೆಳೆದ್ರು, ಅಲ್ಲಿಗೆ ರೈಟ್ ಸಿಗೋದ ಸಮಸ್ಯೆ ಆಗಿತ್ತು. ಈ ಬಾರಿ ಸೋಯಾಬೀನ್ ಕೂಡ ಬೆಳೆದಿದ್ದಾರೆ. ಇನ್ನೇನು ಕೈಗೆ ಸಿಗುವಂಥ ವ್ಯವಸ್ಥೆ ಇರುವಂತಾಗಲೇ ಮಳೆ ಕೈ ಕೊಟ್ಟಿದೆ. ಹೀಗಾಗಿ ಸಾಕು ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ. ಬರಗಾಲ ಘೋಷಿತ ಜಿಲ್ಲೆ ಅಂತ ಆಗಬೇಕು, ಮತ್ತು ಜೊತೆಗೆ ನಮ್ಮ ಸಾಲವನ್ನು ಕೂಡ ಮನ್ನಾ ಮಾಡಬೇಕು ಅನ್ನೋ ಮಾತು ರೈತರದ್ದು ಅಂತ ಹೇಳ್ಬೋದು. ಇದಾಗಿತ್ತು ನಿಮ್ಮವರ ಸುದ್ದಿ. ಮುಂದಿನ ಸುದ್ದಿನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಿ. ಓವರ್ ಟು ಯು.